ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. KSRTC ಬಸ್ ದರ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ದಿನ ಬೆಳಗಾದರೆ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಕನ್ನಡಿಗರ ರಕ್ತ ಹೀರುತ್ತಿದ್ದಾರೆ. ರಾಜ್ಯ ಸರ್ಕಾರದ ಬಕಾಸುರ ಹೊಟ್ಟೆ ತುಂಬಿಸಲು ಕನ್ನಡಿಗರು ಇನ್ನೆಷ್ಟು ತೆರಿಗೆ ಶುಲ್ಕ ಕಟ್ಟಬೇಕೋ ಗೊತ್ತಿಲ್ಲ. 20 ರೂಪಾಯಿ ಇದ್ದ ಸ್ಟಾಂಪ್ ಪೇಪರ್ ಬೆಲೆಯನ್ನು 100 ರೂಪಾಯಿಗೆ ಏರಿಸಿದ್ದಾರೆ. ರಿಜಿಸ್ಟ್ರೇಷನ್ ದರ, ಆಸ್ತಿ ತೆರಿಗೆ ದರ 30ರಿಂದ 40% ಏರಿಕೆಯಾಗಿದೆ. ಅದೇ ರೀತಿ ವಿದ್ಯುತ್ ದರ, ಜನನ ಮರಣ ಪ್ರಮಾಣ ಪತ್ರದ ಶುಲ್ಕ, ಹಾಲಿನ ದರ ಹಾಗೂ ಜೊತೆಗೆ ಈಗ KSRTC ಬಸ್ ದರವನ್ನು 15% ಏರಿಸಿರುವುದು ಅತ್ಯಂತ ಖಂಡನೀಯ ಮತ್ತು ಇದು ರಾಜ್ಯದ ಜನತೆಗೆ ಬಗೆದ ದ್ರೋಹವಾಗಿದೆ ಎಂದು ಕಿಡಿಕಾರಿದರು. 15% ಸಾರಿಗೆ ದರವನ್ನು ಏರಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ವಿ. ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿ ತನಕ ದಿನೇ ಒಂದಲ್ಲ ಒಂದು ಬೆಲೆಗಳನ್ನ ಏರಿಸ್ತಾನೆ ಬರ್ತಾ ಇದೆ. ಮೊದಲನೇದಾಗಿ ವಿದ್ಯುತ್ ದರ ಏರಿಕೆ ಮಾಡಿದ್ರು, ಹಾಲಿನ ದರ ಏರಿಕೆ ಮಾಡಿದ್ರು, ಆಸ್ತಿಗಳ ತೆರಿಗೆ ದರ ಏರಿಕೆ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಕೆ ಮಾಡಿದ್ರು, ಹಾಗೂ 20 ರೂಪಾಯಿ ಇದ್ದಂಥ ಸ್ಟಾಂಪ್ ಪೇಪರ್ನ 100 ರೂಪಾಯಿ ಮಾಡಿದ್ರು. ಹಂಗೆ ಅತಿ ಅಗತ್ಯದ ವಸ್ತುಗಳಲ್ಲಿ ಜನಗಳಿಗೆ ಏನೇನು ಇದಿದೆ ಅದನ್ನೆಲ್ಲ ಬೆಲೆ ಏರಿಕೆ ಮಾಡ್ತಾ ಬಂದರು. ಇವರು ಚುನಾವಣೆಗೆ ಮುಂಚೆ ಬಿಟ್ಟಿ ಭಾಗ್ಯಗಳನ್ನ 5 ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ಹೇಳ್ತೀವಿ ನಾವು ಜನಗಳಿಗೆ ಒಳ್ಳೇದು ಮಾಡ್ತೀವಿ ಅಂತ ಬಂದು ಆ ಬಿಟ್ಟಿ ಭಾಗ್ಯಗಳಿಗಾಗಿ ಇಡೀ ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ಶ್ರೀಲಂಕಾದಲ್ಲಿ ನಾವು ದಿವಾಳಿ ಆಗಿರೋದನ್ನ ನೋಡಿದ್ದೀವಿ, ಹಾಗೂ ದೆಹಲಿಯಲ್ಲಿಯೂ ಸಹ ಅರವಿಂದ್ ಕೇಜ್ರಿವಾಲ್ ಅವರು ಇದೇ ರೀತಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಅಲ್ಲಿ ರಾಜ್ಯ ಸರ್ಕಾರ ದಿವಾಳಿತನ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಇಲ್ಲೂ ಆಗುತ್ತೆ. ಈಗ ಕಳೆದ ತಿಂಗಳು 31ನೇ ತಾರೀಕು ಸಾರಿಗೆ ಇಲಾಖೆಯವರು ನಮಗೆಲ್ಲ ಸಂಬಳನೇ ಕೊಟ್ಟಿಲ್ಲ, 3-4 ತಿಂಗಳಿಂದ ನಾವು ಬಹಿಷ್ಕಾರ ಮಾಡ್ತೀವಿ, ಮುಷ್ಕರ ಓಡ್ತೀವಿ ಅಂತ ಹೇಳಿದ್ದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಎಲ್ಲ ಸೇರಿಕೊಂಡು ನಿಮಗೆ ಇಲ್ಲಿ ದರವನ್ನು ಹೆಚ್ಚಿಸಿ ಕೊಡ್ತೀವಿ ಅಂತ ಹೇಳಿರೋದು ಇದು ಅತ್ಯಂತ ಖಂಡನೀಯ ಸಂಗತಿ. ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಬಜೆಟ್ಗಳನ್ನ ನಮ್ಮ ರಾಜ್ಯದಲ್ಲಿ 10-15 ಬಜೆಟ್ಗಳನ್ನ ಮಾಡಿದ್ದಾರೆ. ಅವರು ಇಷ್ಟೆಲ್ಲ ಬಜೆಟ್ಗಳು ಮಾಡಿದರೂ ಸಹ ಇವರು ಸರಿಯಾಗಿ ಆಯವ್ಯಯಗಳನ್ನ ಲೆಕ್ಕ ಹಾಕಳದೆ ಇವ್ರಿಗೆ ಎಷ್ಟು ಆದಾಯ ಬರುತ್ತೆ ಸರ್ಕಾರಕ್ಕೆ ಕೂಡ ಆಗುತ್ತೆ, ಅದಕ್ಕೆ ತಕ್ಕಂತೆ ಇವರು ಬಿಟ್ಟಿ ಭಾಗ್ಯಗಳನ್ನ ನಂಬ್ಕೋಬೇಕಾಗಿತ್ತು. ಇವರು ಸರಿಗೆ ಭಾಗ್ಯಗಳಿಗೆ ಕೊಡಲಿಕ್ಕೆ ಹಣವನ್ನು ಇರಾಬರ ಇಲಾಖೆಗಳಿಂದೆಲ್ಲ ತಗೊಂಡು ಅಧ್ವಾನ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದರೆ ನಮ್ಮ ರಾಜ್ಯ ದಿವಾಳಿ ಆಗೋದ್ರಲ್ಲಿ ಸಂದೇಹ ಇಲ್ಲ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೀರ ನಿಜವಾದ ಫಲಾನುಭವಿಗಳು ಕೊಡಿ. ಈಗ ಬಸ್ಸು ಶಕ್ತಿ ಯೋಜನೆ ಕೊಟ್ಟಿದ್ದೀರ, ನಿಜವಾಗಲೂ 60 ವರ್ಷ ಮೇಲ್ಪಟ್ಟವ್ರಿಗೆ ಅಥವಾ BPL ಕಾರ್ಡ್ ಇರೋ ಅಂಥ ನಿರ್ಗತಿಕ ಮಹಿಳೆಯರು, ಕೆಲಸ ಕೂಲಿ ನಾಲಿ ಮಾಡೋ ಅಂಥವರು, ಶಾಲಾ ಕಾಲೇಜ್ ಮಕ್ಕಳುಗಳಿಗೆ ಕೊಡಿ, ಅದು ಯೂಸ್ ಆಗುತ್ತೆ. ಅದು ಬಿಟ್ಟು ನೀವು ಹೇಳುವಾಗ ಕಾಕಾ ಪಾಟೀಲ್ ಹೆಂಡ್ತಿಗೂ ಫ್ರೀ, ಬಸವರಾಜ್ ಬೊಮ್ಮಾಯಿ ಹೆಂಡ್ತಿಗೂ ಫ್ರೀ, ಮಾದೇವಪ್ಪನ ಹೆಂಡ್ತಿಗೂ ಫ್ರೀ ಅಂದ್ಬಿಟ್ಟು ಎಲ್ಲರಿಗೂ ಉಚಿತ ಕೊಟ್ಟರೆ ನಿಮಗೆ ಕೊಡಲಿಕ್ಕೆ ಹಣ ಎಲ್ಲಿ ಸಾಕಾಗುತ್ತೆ? ನೀವು ಕೊಟ್ಟಿರೋದ್ರಲ್ಲಿ ಬರೀ ಒಂದು 20% ಫಲಾನುಭವಿಗಳಿಗೆ ತಲುಪ್ತಾ ಇದೆ ಯಾವುದೇ ಯೋಜನೆಗಳಾದರೂ, ಇನ್ನು 80% ಪೋಲ್ ಆಗ್ತಾ ಇದೆ. ಇದನ್ನೆಲ್ಲ ನೀವು ಪುರಸ್ಕರಣೆ ಮಾಡಿ ಮತ್ತೆ ನೀವು ಪರಿಶೀಲಿಸಿ ಈ ಕೂಡಲೇ 15% ಏನು ನೀವು ಬಸ್ ದರವನ್ನು ಹೆಚ್ಚಳ ಮಾಡಿದ್ದೀರಾ ಈ ಕೂಡಲೇ ಇದನ್ನ ವಾಪಸ್ ಪಡಿಬೇಕು ಅಂತ ನಾವು ನಿಮಗೆ ಆಗ್ರಹನ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.